8,000. Next to temporary power supply 23,145 ಇರೋದಕ್ಕೆ 61,145 2,40,000 ಟೋಟಲ್ ಮಾಡಿದ್ರೆ ಎರಡು ಒಂದೇ ಬರ್ತದೆ. ಯಾಕಂದ್ರೆ ಅಲ್ಲಿರೋ ಫಿಗರ್ ಇಲ್ಲಿ ಬರ್ತದೆ, ಡೆಬಿಟ್ ಅಲ್ಲಿರೋದೇ ಕ್ರೆಡಿಟ್ಗೂ ಬರ್ತದೆ. ಇದಕ್ಕೆ ಡಿಮ್ಯಾಂಡ್ ಎಂಟ್ರಿ ಅಂತ ಹೇಳೋದು. ಹಲೋ ಇದಕ್ಕೆ ಡಿಮ್ಯಾಂಡ್ ಎಂಟ್ರಿ ಅಂತ ಹೇಳೋದು. ಇಲ್ಲಿ ಡೆಬಿಟ್ ಎಲ್ಲ 23 ಬರುತ್ತೆ, ಕ್ರೆಡಿಟ್ ಎಲ್ಲ 61 ಹೋಗುತ್ತೆ. ರೆವಿನ್ಯೂ ಡಿಮ್ಯಾಂಡ್ 61 ಅಲ್ಲಿ ದುಡ್ಡು ಬರ್ಬೇಕಾದ್ರೂ 23 ಲೆಡ್ಜರ್ ಬ್ಯಾಲೆನ್ಸ್ ಟ್ಯಾಲಿ ಆಗುತ್ತೆ. ಅರ್ಥ ಆಯ್ತಾ? ಇವಾಗ ಏನು ಅಂದ್ರೆ ಎರಡು ಎಂಟ್ರಿ ಬರುತ್ತೆ. ಒಂದು ಡಿಮ್ಯಾಂಡ್ ಎಂಟ್ರಿ ಇದೆ, ನಾವು ಬಿಲ್ ಸಪ್ಲೈ ಮಾಡಿದಕ್ಕೆ ಲೆಡ್ಜರ್ಗೆ ಅಕೌಂಟ್ ತಗೊಳ್ಳೋದು, ಅದು ಡಿಮ್ಯಾಂಡ್ ಎಂಟ್ರಿ. ನೆಕ್ಸ್ಟ್ ಕನ್ಸೂಮರ್ ದುಡ್ಡು ಕಟ್ಟಿದಾಗ ಅದನ್ನ ಇನ್ಕಾರ್ಪೊರೇಟ್ ಮಾಡ್ಕೊಳ್ಳೋದಕ್ಕೆ ರಿಕವರಿ ಎಂಟ್ರಿ ಅಂತ ಹೆಸರು. ಇಲ್ಲಿ ಫಸ್ಟ್ ರೆವಿನ್ಯೂ ಡಿಮ್ಯಾಂಡ್ ಮಾತ್ರ ಎಂಟ್ರಿ ತೋರಿಸ್ತೀನಿ, ಟ್ಯಾಕ್ಸ್ ಡಿಮ್ಯಾಂಡ್ ಎಂಟ್ರಿ ತೋರಿಸಿಲ್ಲ. ಟ್ಯಾಕ್ಸ್ ಸಪರೇಟ್ ಆಗಿ ಡಿಮ್ಯಾಂಡ್ ಮಾಡಬೇಕು, ರೆವಿನ್ಯೂನೇ ಸಪರೇಟ್ ಆಗಿ ಡಿಮ್ಯಾಂಡ್ ಮಾಡಬೇಕು. ಯಾಕೆಂದ್ರೆ ರೆವಿನ್ಯೂ ನಮಗ್ ಬರುವಂತದ್ದು, ಟ್ಯಾಕ್ಸ್ ಗೌರ್ಮೆಂಟ್ ಹೋಗುವಂತದ್ದು ಸಪರೇಟ್ ಅಕೌಂಟ್ ಇರ್ಬೇಕು. ಸರ್ ಈ ತರದ್ದು ಕೇಳ್ತಾರ ಸರ್ ಕ್ವಶನ್? ಕೇಳಿದಾರ ಒಂದ್ಸಲಿ, ಅದಕ್ಕೆ ಎಕ್ಸ್ಪ್ಲೈನ್ ಮಾಡ್ತಾ ಇರೋದು. ಈಗ ಡಿಮ್ಯಾಂಡ್ ಆಲ್ವೇಸ್ ಈಕ್ವಲ್ ಟು ಕಲೆಕ್ಷನ್ ಇರಲೇಬೇಕು ಸರ್. ಕಲೆಕ್ಷನ್ ಅಲ್ಲ, ಇದು ಡಿಮ್ಯಾಂಡ್ ಮಾಡೋ ಡಿಮ್ಯಾಂಡ್ ಎಂಟ್ರಿ ಅಂದ್ರೆ ಎಷ್ಟು ನಮಗ್ ದುಡ್ಡು ಬರ್ಬೇಕು ಅಂತ ಡಿಮ್ಯಾಂಡ್ ಮಾಡಿದೀವಿ ಅನ್ನೋದಕ್ಕೆ. ಡೆಬಿಟ್ ಕ್ರೆಡಿಟ್ ಎರಡು ಬರುತ್ತೆ, ಡಿಮ್ಯಾಂಡ್ ಎಂಟ್ರಿ ಬರುತ್ತೆ, ಕ್ರೆಡಿಟ್ ಎಂಟ್ರಿ ಬರುತ್ತೆ. ಇಲ್ಲಿ ಎಷ್ಟು ಬಾಕಿ ಬರ್ಬೇಕು ಅಂತ ಬರ್ದೀವಿ, ಎಷ್ಟು ರೆವಿನ್ಯೂ ಸೇಲ್ ಆಗಿದೆ ಅಂತ ತೋರಿಸಿದೀವಿ ಅಷ್ಟೇ. ಅಂದ್ರೆ 61 ನಮ್ಮ ಹತ್ರ ಕಲೆಕ್ಟ್ ಆಗಿದೆ ಅಂತಲ್ಲ ಸರ್ ಮೀನಿಂಗ್? ಕಲೆಕ್ಟ್ ಆಗಿದೆ ಅಂತಲ್ಲ, ಸೇಲ್ ಆಗಿದೆ ಅಂತ. 61 ನಲ್ಲಿರೋದು ಸೇಲ್ ಆಗಿದೆ, 23 ನಲ್ಲಿರೋದು ಬರಬೇಕು ಅಂತ. 1,74,85,100 ರೂಪಾಯಿದು ಎಲೆಕ್ಟ್ರಿಸಿಟಿ ಸೇಲ್ ಆಗಿದೆ, ಅಷ್ಟು ದುಡ್ಡು ನಮಗೆ ಬರಬೇಕು ಅಂತ, ಅದು ಎಂಟ್ರಿ. ನಿಮಗೆ ಕ್ರೆಡಿಟ್ ಗೊತ್ತಿಲ್ಲದೆ ಇದ್ರೆ ಯಾವ ಎಂಟ್ರಿನೂ ಅರ್ಥ ಆಗೋದಿಲ್ಲ, ಅದೇ ಪ್ರಾಬ್ಲಮ್. ಇದಕ್ಕೆ ಕಮರ್ಷಿಯಲ್ ಅಕೌಂಟ್ ನಿಮ್ಗೆ ಡಬಲ್ ಎಂಟ್ರಿ ಬುಕ್ ಕೀಪಿಂಗ್ ಬೇಸ್ ಇದ್ರೆ ಬೇಗ ಅರ್ಥ ಆಗತ್ತೆ. ರಿಕವರಿ ಎಂಟ್ರಿ ಮತ್ತೆ ಬೇರೆ ತೋರಿಸ್ಬೇಕಾ ಸರ್ ಅದಕ್ಕೆ? ಹೌದೌದು, ಈಗ ಬರೀ ಡಿಮ್ಯಾಂಡ್ ಎಂಟ್ರಿ ಇದು. ರಿಕವರಿ ಎಂಟ್ರಿಯಲ್ಲಿ ಡಿಫ್ರೆನ್ಸ್ ಇರುತ್ತಲ್ಲ ಸರ್, ಅದನ್ನ ಸಸ್ಪೆನ್ಸ್ ಅಕೌಂಟ್ ಹಾಕ್ಬೇಕಾ? ಇಲ್ಲ, ಸಸ್ಪೆನ್ಸ್ ಲೆಡ್ಜರ್ ಬ್ಯಾಲೆನ್ಸ್ ಇರುತ್ತೆ, ರಿಕವರಿ ಮಾಡ್ಬೇಕು. ಇವಾಗ ನಿಮ್ಗೆ ಯಾರೋ ಒಬ್ರು 10,000 ರೂಪಾಯಿ ಕೊಡ್ಬೇಕು, 5,000 ರೂಪಾಯಿ ಕೊಟ್ರೆ 5,000 ರೂಪಾಯಿ ಅವ್ರ ಅಕೌಂಟ್ ಅಲ್ಲಿ ಬ್ಯಾಲೆನ್ಸ್ ಇರುತ್ತೆ. ಸಸ್ಪೆನ್ಸ್ ಟ್ರಾನ್ಸ್ಫರ್ ಮಾಡೋದಲ್ಲ, ಅವರಿಂದ ಬರಬೇಕು ಅಂತ ಅಲ್ಲೇ ಇರುತ್ತೆ. ಅಂದ್ರೆ ಡೌಟ್ಫುಲ್ ಡೇಟ್ಸ್ ತರ ಪ್ರಾವಿಷನ್ ಫಾರ್ ಡೌಟ್ಫುಲ್ ಡೇಟ್. ನಿಮ್ಗೆ ಏನಪ್ಪ ಡಿಮ್ಯಾಂಡ್ ಮಾಡ್ತೀರಾ, ರಿಕವರಿ ಆಗೋದಕ್ಕೆ ನೀವು ಟೈಮ್ ಕೊಡ್ತೀರಾ ಬಿಲ್ ಕಟ್ಟೋದಕ್ಕೆ. ಅವ್ರಿಗೆ ನಿಮ್ದು ಅಕೌಂಟ್ ಕ್ಲೋಸ್ ಮಾಡ್ಬಿಟ್ರಿ ಅಂತಂದ್ರೆ ಅವ್ರಿಗೆ ಟೈಮ್ ಏನ್ ಹೋಗೋದಿಲ್ಲ, ಮತ್ತೆ ಕಟ್ತಾರೆ. ತಿಂಗಳು ಟೈಮ್ ಇರುತ್ತೆ ಅಲ್ವಾ? ಇಲ್ಲಿ ಇದೆಯಲ್ಲ ಸಂಡೇ ಡೇಟಾ ತಗೊಂಡಿದೀವಲ್ಲ. ಸರಿ ಸರ್, ಸರಿ. 23 ಒಳಗೆ ಇರೋದೆಲ್ಲ ಸಂಡೇ ಡೇಟಾಸ್. 61 ನಲ್ಲಿ ಎಷ್ಟು ಸೇಲ್ ಆಗಿದೆ ಎನರ್ಜಿ ಅಂತ ತೋರಿಸುತ್ತೆ. ಡಿಸಿಬಿ ಎಂಟ್ರಿ ಇದು, ಡಿಸಿಬಿ ಡಿಮ್ಯಾಂಡ್ ಎಂಟ್ರಿ. ತಿಂಗಳಿಗೊಂದ್ಸಲಿ ಪಾಸ್ ಮಾಡೋದು. ನೆಕ್ಸ್ಟ್ ಎಸ್ಕಾಂ ಅಲ್ಲಿ ಸರ್, ಎಸ್ಕಾಂ ಅಲ್ಲಿ ಐಪಿ ಸೆಟ್ 23,120 ಇದೆ. ನಾನು ಹೇಳಿದ್ನಲ್ಲಪ್ಪ, ಒಂದೊಂದು ಕಂಪ್ನಿಲಿ ಒಂದೊಂದಿದೆ, ಯಾವ್ದು ಯೂನಿಫಾರ್ಮ್ ಇಲ್ಲ. ಮೊದಲು ಕೆಇಬಿ ಕೆಪಿಟಿಸಿಎಲ್ ಇದ್ದಾಗ ಯೂನಿಫಾರ್ಮ್ ಆಗಿತ್ತು. ಯಾವಾಗ ಕಂಪ್ನಿಗಳಿಗೆ ಕೊಟ್ಬಿಟ್ವಿ, ಅವ್ರ ಅಕೌಂಟ್ ಕೊಟ್ಕೊಂಡು ಬೇಕಾದಂಗೆ ಕೊಟ್ಕೊಂಡಿದ್ದಾರೆ.
ಚೇಂಜ್ ಮಾಡ್ಕೊಳ್ಳಕ್ಕೆ ಪವರ್ ಕೊಡ್ಬಾರ್ದಾಗಿತ್ತು. KPTCL ನವರೇ ಎಲ್ಲಾರ್ಗು ಅಕೌಂಟ್ ಕೊಡ್ಬೇಕಾಗಿತ್ತು. ಅವ್ರೆಲ್ಲ ಕೈ ತೊಳ್ಕೊಂಡ್ಬಿಟ್ರು, ನೀವೇ ಮಾಡ್ಕೊಳ್ಳಿ ಅಂತ. ಅವ್ರು ಬೇಕಾದಂಗ್ ಮಾಡಿದಾರೆ. ಒಳ್ಳೆಯಿಂದ ಎಕ್ಸಾಮಿನೇಷನ್ ಆಯಾ ಕಂಪನಿಗೆ ಮಾಡಿದ್ರೆ ತಲೆನೋವು ಇರೋದಿಲ್ಲ. ನಾವಿವಾಗ ಎಕ್ಸಾಮ್ಗೆ ಇದಿಷ್ಟೇ ನೋಡ್ಕೊಂಡ್ರೆ ಸಾಕಲ್ವಾ? ಇಷ್ಟು ನೋಡ್ಕೋತೀರಮ್ಮ. ಅಕೌಂಟ್ ಕೋಡ್ ರಾಂಗ್ ಅಂತಾರೆ. ಯಾರು ಗುಲ್ಬರ್ಗಾದವರು ಆನ್ಸರ್ ಕೊಟ್ರೆ ಅವ್ರ ಕಂಪ್ನಿಗೆ ಅಕೌಂಟ್ ಕೋಡ್ ಬರ್ದಿರ್ತಾರೆ. ಬೆಸ್ಕಾಂನವ್ರು ಬರ್ದಿರೋದು ತಪ್ಪಾಗತ್ತೆ. ಸೆಸ್ಕ್ನವರು ಅವ್ರು ಬರ್ದಿರೋದು ತಪ್ಪಾಗತ್ತೆ. ಹಿಂಗೆ ಪೂರ್ತಿ ಕನ್ಫ್ಯೂಷನ್ ಅಮ್ಮ. ಎಕ್ಸಾಮೇ ಕನ್ಫ್ಯೂಷನ್. ಅಂದ್ರೆ ಇವಿಷ್ಟು ಇವಾಗ ಏನ್ ಹೇಳಿದ್ರಲ್ಲ ಅಕೌಂಟ್ ಕೋಡ್ಸ್, ಇವು ಮಾತ್ರ ಚೇಂಜ್ ಆಗುತ್ತಾ? ಏನ್ ಬೇರೆದೆಲ್ಲ ಚೇಂಜ್ ಆಗುತ್ತಾ? ಈ ಅಕೌಂಟ್ ಕೋಡ್ಗಳು ಚೇಂಜ್ ಆಗತ್ತೆ, ಉಳಿದಿದ್ದೆಲ್ಲ ಏನು ಚೇಂಜ್ ಆಗಲ್ಲ. ಅಲ್ಲ, ಈ ಎಲ್ಲಾ ಅಕೌಂಟ್ ಕೋಡ್ಸ್ ಚೇಂಜ್ ಆಗುತ್ತಾ? ಮೊದ್ಲಿಂದ ಹೇಳಿದ್ರಲ್ಲ. ಇಲ್ಲ ಇಲ್ಲ, ಎಲ್ಲ ಚೇಂಜ್ ಆಗಲ್ಲ. DCB ಮಾತ್ರ. ಮಾತ್ರ. ಅಲ್ಲಿ ಬೆಸ್ಕಾಮ್ದು ಅಕೌಂಟ್ ಕೋಡ್ಸ್ ಅಂತಂದ್ರೆ ಎಲ್ಲಿ ಸಿಗುತ್ತೆ ಸರ್ ಅದು? ಬೆಸ್ಕಾಮ್ ವೆಬ್ಸೈಟ್ ನಲ್ಲಿ ಸಿಗತ್ತೆ. ಇಲ್ಲದ್ರೆ ಬೆಸ್ಕಾಮ್ DCB ಇದು ಟ್ರಯಲ್ ಬ್ಯಾಲೆನ್ಸ್ ಅಲ್ಲಿ ಸಿಗುತ್ತೆ. ಏನು ಅಂದ್ರೆ ಯಾವ ಕಂಪ್ನಿದು ಅಕೌಂಟ್ ಕೋಡ್ಗಳು ಪೂರ್ತಿ ನನಗೆ ಸಿಗ್ಲಿಲ್ಲ ಇನ್ನು. ಎಲ್ಲಾನು ಕೇಳಿದೀನಿ. ಸಿಕ್ಕರೆ ಕಂಪ್ಯಾರಿಟಿವ್ ಒಂದ್ ವಾಲ್ಯೂಮ್ ಮಾಡಿ ತೋರ್ಸೋಣ, ಕಳ್ಸೋಣ ಅಂತ ಎಲ್ಲಾರ್ಗು. ಯಾಕೆಂದ್ರೆ ಇವಾಗ ಒಂದು ಎಕ್ಸ್ಪೆಂಡಿಚರ್ ಸ್ಯಾಲರಿ ಅಂತಂದಾಗ ಎಲ್ಲ ಯೂನಿಫಾರ್ಮ್ ಆಗಿದೆ, ಚೇಂಜ್ ಆಗಿಲ್ಲ. KPTCL ಏನಿತ್ತು ಅದೇ ಇನ್ನೂ ಕಂಟಿನ್ಯೂ ಆಗ್ತಾ ಇದೆ. ಈ DCB ಮಾತ್ರ ಅವ್ರವ್ರು ಬೇಕಾದಂಗ್ ಕೊಟ್ಕೊಂಡಿದ್ದಾರೆ. ಹಾಗೆ ಬೇರೆ ಬೇರೆ ಅಕೌಂಟ್ ಕೋಡ್ಗಳು ಚೇಂಜ್ ಆಗಿದೆ. ಅದಕ್ಕೆ ಒಂದು ನಾಮನ್ಕ್ಲೇಚರ್ ಇವಾಗ ಹಾಕ್ಬಿಟ್ಟು ಅದಕ್ಕೆ ಯಾವ ಕಂಪ್ನಿಯಲ್ಲಿ ಏನೇನ್ ಅಕೌಂಟ್ ಕೋಡ್ ಇದೆ ಅಂತ ಒಂದ್ ಕನ್ಸಾಲ್ಟೇಟ್ ಮಾಡ್ಬೇಕು ಅಂತ ಎಲ್ಲಾ ಕಡೆಯಿಂದ ತರಿಸ್ಕೊಂಡಿದೀನಿ ಟ್ರಯಲ್ ಬ್ಯಾಲೆನ್ಸ್. ಇನ್ನು ಅದು ಮಾಡಿದ್ರೆ ಆವಾಗ ಎಕ್ಸಾಮಿನೇಷನ್ ಸೆಷನ್ ಒಂದು ಕಾಪಿ ಕಳ್ಸಿದ್ರೆ ಅವಾಗ ಅವ್ರಿಗೆ ಗೊತ್ತಾಗತ್ತೆ. ಕ್ವಶನ್ ಕೊಟ್ರೆ ಯಾತಕ್ಕೆ ಫೇಲ್ ಆಗ್ತಿದ್ದಾರೆ. ಯಾಕೆಂದ್ರೆ ಪಾಪ ಗುಲ್ಬರ್ಗಾದವ್ರಿಗೆ ಗುಲ್ಬರ್ಗಾದೇ ಅಕೌಂಟ್ ಕೊಡು, ಅಲ್ಲೇ ಇದು ಯಾವ್ದು ಡೆಲಿಗೇಷನ್ ಆಫ್ ಬೆಸ್ಕಾಂ ಡೆಲಿಗೇಷನ್ ಆಫ್ ಪವರ್ ನೋಡ್ಬಿಟ್ರೆ ತಾಯಿ ತಿರ್ಗೋಗ್ಬಿಡುತ್ತೆ. ಯಾರು ನೋಡೇ ಇರೋ ಇಲ್ಲೇ ಪಕ್ಕದಲ್ಲೇ KPTCL ನಲ್ಲಿ ಡೆಲಿಗೇಷನ್ ಆಫ್ ಪವರ್ ನಲ್ಲಿ ಅಮೌಂಟ್ ಎಲ್ಲ ಕಮ್ಮಿ ಇದೆ. ಇಲ್ಲಿ ಬೆಸ್ಕಾಂ ನಲ್ಲಿ ನೋಡಿದ್ರೆ ಎಲ್ಲ ಜಾಸ್ತಿ ಇದೆ. ಕಾವೇರಿಯಿಂದ ನಿಮ್ KR ಸರ್ಕಲ್ಗೆ ಅಷ್ಟೊಂದು ಡಿಫ್ರೆನ್ಸ್ ಇದೆ. ಕಾವೇರಿ ಭವನವ್ರು ಎಕ್ಸಾಮಿನೇಷನ್ ಕಂಡಕ್ಟ್ ಮಾಡ್ತಾರೆ, KR ಸರ್ಕಲ್ ನವ್ರು ಅವ್ರ ಕಂಪ್ನಿ ಬೇಕಾದ ರೂಲ್ಸ್ ಮಾಡ್ಕೋತಾರೆ. ಏನ್ ಮಾಡೋದು? ನಾವು KPTCL ಗೆ ಪ್ರಿಪೇರ್ ಆಗ್ಬೇಕು. ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಕೊಡೋದು ಇಲ್ಲ KPTCL ನವರು. ಅವ್ರ ರೂಲ್ಸ್ ಹೇಳ್ತಾರೆ. ಸರ್ ಬಟ್ ವ್ಯಾಲ್ಯೂಯೇಷನ್ ಆ ಕಂಪ್ನಿ ಅವ್ರದ್ದು ವ್ಯಾಲ್ಯೂಯೇಷನ್ ಮಾಡ್ತಾರೋ ಅಥವಾ ಎಲ್ಲ ಮಿಕ್ಸ್ ಇರುತ್ತೆ ಸರ್? ಎಲ್ಲ ಕಾವೇರಿ ಭವನದಲ್ಲಿ ವ್ಯಾಲ್ಯೂಯೇಷನ್ ಆಗೋದು. ಕಂಪ್ನಿ ಕಳ್ಸಲ್ಲ, ಇಲ್ಲೇ ಕಾವೇರಿ ಭವನಲ್ಲ ವ್ಯಾಲ್ಯೂಯೇಷನ್ ಆಗೋದು. ಅಲ್ಲ ಸರ್, ಬಟ್ ಆ ಕಂಪ್ನಿ ಅವ್ರದ್ದು ಬರ್ದಿರ್ತಾರಲ್ವಾ ಸರ್ ಎಲ್ಲ ಇದು ಕೋಡ್ಸ್ ಎಲ್ಲ? ಅದನ್ನ ವ್ಯಾಲ್ಯೂಯೇಷನ್ ಮಾಡೋದಕ್ಕೆ ಬೆಸ್ಕಾಂನವರು ಮಾಡಬಹುದು, ಸೆಸ್ನವರು ಮಾಡೋದು, ಯಾರೋ ಒಬ್ಬರನ್ನ ಮಾಡಿಸ್ತಾರೆ. ಅದಕ್ಕೆ ನಿಮ್ದು ಗುಲ್ಬರ್ಗಾದ ಎಂಪ್ಲಾಯೀಸ್ ಬಂದಿರೋದು ಅದು ಸಪರೇಟ್ ಆಗಿ ಒಂದು ಗ್ರೂಪ್ ಮಾಡಿ ಗುಲ್ಬರ್ಗ ಕರ್ಸಿ ವ್ಯಾಲ್ಯೂ ಮಾಡಿಸ್ತಾರಾ? ಅಷ್ಟೊಂದು ಪೇಷನ್ಸ್ ಇಲ್ಲ ಬಿಡಿ ಸರ್ ಅವ್ರಿಗೆ. ಪೇಷನ್ಸ್ ಅಲ್ಲ, ಇಟ್ ಇಸ್ ನಾಟ್ ಪಾಸಿಬಲ್ ಆಲ್ಸೋ. ಐಡೆಂಟಿಫೈ ಆಗ್ಬಿಡುತ್ತೆ ಅವಾಗ. ಸರ್ ಕರೆಕ್ಟ್ ಸರ್. ಈಗ ಸ್ಟೋರ್ ಬಂದ್ರೆ ಸರ್, ಈಗ ಒಂದ್ ಕಡೆ ಏನೇನ್ ಆಪರೇಷನ್ ಬರುತ್ತೆ ಅದಕ್ಕೆ ಯಾವ ಹೆಡ್ ಆಪರೇಟ್ ಆಗುತ್ತೆ ಆತರ ಹೇಳ್ಕೊಂಡ್ ಬಂದ್ಬಿಡಿ ಸರ್. ಒಂದ್ ಸ್ವಲ್ಪ ತಲೆಯಲ್ಲಿ ಇರುತ್ತೆ, ಇಂಪಾರ್ಟೆಂಟ್ ಇರೋದ್ ಮಾತ್ರ. ಜಾಸ್ತಿ ಇವೆಲ್ಲ ತಲೆ ನೋಡ್ಕೊಳ್ಳಲ್ಲ. ಯಾವ ತರ ಹೇಳ್ಬೇಕಂತ ನೀವ್ ಹೇಳೋದು? ಸರ್ ಈಗ ಫಾರ್ ಎಕ್ಸಾಂಪಲ್ ಸ್ಟೋರ್ ಬಂತು, ಫಸ್ಟ್ ಮೆಟೀರಿಯಲ್ ರಿಸೀವ್ ಮಾಡ್ಕೊಂಡ್ವಿ, ಅದಕ್ಕೆ ಯಾವ ಹೆಡ್, ಯಾವ ಡೆಬಿಟ್ ಯಾವ್ದು ಕ್ರೆಡಿಟ್. ನೆಕ್ಸ್ಟ್ ಡೆಬಿಟ್ ಏನೋ AT ಸೆಂಡ್ ಮಾಡಿದ್ವಿ, ಅದಕ್ಕೆ ಯಾವ್ದು ಡೆಬಿಟ್ ಕ್ರೆಡಿಟ್. ನೆಕ್ಸ್ಟ್ ಆತರ ಸೀರಿಯಲ್ ವೈಸ್ ಆಪರೇಷನ್ ಏನ್ ಮಾಡ್ತೀವಿ ಅದಕ್ಕೆ ಯಾವ ಹೆಡ್ ಆಪರೇಟ್ ಆಗುತ್ತೆ ಅದು KPTCL ಫುಲ್ ಹೇಳ್ಕೊಂಡ್ ಬಂದ್ಬಿಡಿ ಸರ್. ಯಾಕಂದ್ರೆ ನಾನು ಒಂದು ಇದು JV ತೆಗೆದು ನೋಡ್ದೆ, ಇದಕ್ಕೂ KPTCL ಬೆಸ್ಕಾಂಗೂ ತುಂಬಾ ಡಿಫ್ರೆನ್ಸ್ ಇದೆ. ಅದು ತಲೆ ಉಳಿಯುತ್ತೆ ಸರ್, ಯಾವ ಆಪರೇಷನ್ಗೆ ಏನು ಹೆಡ್ ಆಪರೇಟ್ ಆಗುತ್ತೆ ಅನ್ನೋದು. ಈ ತರ ಸುಮ್ನೆ ನಾವು ಓದ್ಕೊಂಡ್ರೆ ಎಷ್ಟು ಓದಿದ್ರು ತಲೆಗೆ ಹೋಗಲ್ಲ. ಇದು 15 ದಿವಸದಲ್ಲಿ ಓದುವಂತದ್ದಲ್ಲ ಇಷ್ಟು ಸಬ್ಜೆಕ್ಟ್. ಹೌದು ಸರ್,
ತಿಂಗಳಗಟ್ಲೆ ಓದೋದು ತಲೆ ಹೋಗೋದಿಲ್ಲ. ನಾನ್ ರಿಟೈರ್ ಆಗೋ ಟೈಮ್ ಇನ್ನೂ ಪೂರ್ತಿ ಓದಿಲ್ಲ. ರಿಟೈರ್ ಆಗಿ 15 ವರ್ಷ ಆಯ್ತು, ಇನ್ನೂ ಪೂರ್ತಿ ತಲೆ ಹೋಗಿಲ್ಲ. ಸರ್ ಆತರ ಇಂಪಾರ್ಟೆಂಟ್ ಇರೋ ಆಪರೇಷನ್ಸ್ ವಿತ್ ಹೇಳ್ಕೊಂಡ್ ಬಂದ್ಬಿಡಿ ಸರ್. ನಮ್ಗೆ ಅಷ್ಟ್ ಸಾಕು ಸರ್. ಅಷ್ಟೊಳಗಡೆ ಬಂದ್ರೆ ಅಟೆಂಡ್ ಮಾಡ್ತೀವಿ, ಇಲ್ಲಾಂದ್ರೆ ಬಿಟ್ಬಿಡ್ತೀವಿ ಅಷ್ಟೇ. ಸರ್ ಥಿಯರಿಂಗ್ ಮಾರ್ಕ್ಸ್ ಕೊಡ್ತಾರಾ ಸರ್? ಮಾರ್ಕ್ಸ್ ಕೊಡ್ತಾರೆ, ಮಾರ್ಕ್ಸ್ ಕೊಡದೇ ಇರೋದಿಲ್ಲ, ಮಾರ್ಕ್ಸ್ ಕೊಡ್ತಾರೆ. ಬಟ್ ಹಿಡಿತಾ 5 ಮಾರ್ಕ್ಸ್ಗೆ 1, 2 ಕೊಡ್ತಾರೆ. ನಾವು ಓನ್ ವರ್ಡ್ಸ್ ಅಲ್ಲಿ ಬರೆದ್ರೆ ಕೊಡಲ್ವಾ ಸರ್? ಥಿಯರಿ ನಾವೇನ್ ತಿಳ್ಕೊಂಡಿದೀವೋ ಅದೇ ತರ ಬರೆದ್ರೆ ಕೊಡಲ್ವಾ ಸರ್? ನೀವು ಬರೆಯೋದೇ ನೀವು ತಿಳ್ಕೊಂಡಿರೋದನ್ನ, ನಿಮ್ಗೆ ಗೊತ್ತಿಲ್ಲ ಏನ್ ಬೇಕಾಗತ್ತೆ? ಅಲ್ಲ ನಾವ್ ನೋಡ್ಕೊಂಡ್ ಬರಕ್ ಅವಕಾಶ ಇಲ್ಲ. ಅಲ್ಲ ಬುಕ್ಸ್ ಅಲ್ಲಿ ನಾವು ನೋಟ್ಸ್ ಅಲ್ಲೆಲ್ಲ ಇರುತ್ತಲ್ಲ ಅದೇ ತರ ವರ್ಡಿಂಗ್ಸ್ ಎಲ್ಲ ಬರೀಬೇಕಾ ಅಥವಾ ನಾವು ಓನ್ ವರ್ಡ್ಸ್ ಅಲ್ಲಿ ಬರೆದ್ರು ಕೊಡ್ತಾರ ಸರ್? ಇಲ್ಲ ಇಲ್ಲ, ನಿಮ್ ಓನ್ ವರ್ಡ್ಸ್ ಅಲ್ಲಿ ಬರೆದ್ರು ಕೊಡ್ಬೇಕು. ಅದು ನಿಮಗ್ ಅರ್ಥ ಆಗಿದೆ ಅಂತ ಅಂದ್ರೆ ಕೊಡ್ಬೇಕು. ಇವಾಗ 2 + 2 4 ಅಂದ್ರೆ ಎಲ್ಲಾರು 4 ಅಂತಾನೆ ಬರಿಬೇಕಲ್ವಾ? ಎಸ್ ಸರ್. ಅದು 4 ಅಂತ ಬರ್ದ್ರೆ ನಿಮ್ಗೆ ಅರ್ಥ ಆಗಿದೆ ಅಂತ, 3 ಅಂತ ಬರ್ದ್ರೆ ನಿಮ್ಗೆ ಅರ್ಥ ಆಗಿಲ್ಲ ಅಂತ. ಓಕೆ ಸರ್ ಈಗ ಇದು ಹೇಳ್ತಾ ಇದ್ದೀರಲ್ಲ ಸರ್, ಇದು ಅಷ್ಟೇ ಸರ್. ಇಷ್ಟೊಂದು ಡೆಪ್ತ್ ಇಷ್ಟೊಂದೆಲ್ಲ ಬೇಡ ಸರ್. ಈಗ ಸಬ್ ಡಿವಿಷನ್ ಡೆಪ್ತ್ ಪ್ರಶ್ನೆ ಅಲ್ಲಮ್ಮ, ಈ ಕ್ವಶನ್ ಬಂದಿದೆ ಎಕ್ಸಾಮಿನೇಷನ್ ಅಲ್ಲಿ. ಬಟ್ ನೀವ್ ಅದನ್ನ ಸಿಂಪಲ್ ಮಾಡ್ಬಿಡಿ ಸರ್. ಅಂದ್ರೆ ಈಗ ನಡೆಯುತ್ತೆ, ಅದಕ್ಕೆ ಯಾವ್ಯಾವ ಎಂಟ್ರಿ ಬರುತ್ತೆ? ಬಿಲ್ ಕೊಟ್ಟಾಗ ಯಾವ ಎಂಟ್ರಿ ತಗೋತೀವಿ, ಕಲೆಕ್ಷನ್ ದುಡ್ಡು ಬಂದಾಗ ಯಾವ ಎಂಟ್ರಿಗೆ ಡೆಬಿಟ್ ಕ್ರೆಡಿಟ್ ತಗೋತೀವಿ. ನೆಕ್ಸ್ಟ್ ಅದನ್ನ ನಾವು ಅನ್ಬಿಲ್ಡ್ ಉಳ್ಕೊಂಡ್ರೆ ಅಥವಾ ಇನ್ನೇನಾರ ನೆಕ್ಸ್ಟ್ ಉಳ್ಕೊಂಡ್ರೆ ಅದನ್ನ ಯಾವ ಎಂಟ್ರಿ ತಗೋತೀವಿ. ಈ ತರ ಸಿಂಪಲ್ ಮಾಡಿ ಯಾವ್ಯಾವ ಪ್ರೋಸೆಸ್ಗೆ ಯಾವ್ಯಾವ ಎಂಟ್ರಿ ಅಂತ ಸಿಂಪಲ್ ಮಾಡಿ ಹೇಳ್ಬಿಡಿ ಸರ್. ಅಷ್ಟೇ ಓದ್ಕೋತೀವಿ ಸಾಕು. ಈಗ ಇವತ್ತು ಕ್ಲಾಸ್ ಮುಗಿತಾ ಇದೆ, ಇನ್ 2 ಎಕ್ಸ್ಟ್ರಾ ಕ್ಲಾಸ್ ಕೇಳ್ತಾ ಇದೀನಿ ಅವ್ರ ಹತ್ರ. ಆ ಗ್ರೂಪ್ ನಲ್ಲಿ ಹಾಕ್ತೀನಿ ಡೇಟ್ ನ. ಅವಾಗ ಸಿಂಪಲ್ ಆಗಿ ನೀವ್ ಹೇಳ್ದಂಗೆ. ಆದ್ರೆ ಒಂದು ನಾನು JV ಅದು ಎಕ್ಸ್ಪ್ಲೈನ್ ಮಾಡ್ಬೇಕಾದ್ರೆ ನಾ ಮ್ಯೂಟ್ ಮಾಡೋದಿಲ್ಲ. ನೆಕ್ಸ್ಟ್ 2 ಕ್ಲಾಸ್ಗೆ ಇಂಟ್ರಾಕ್ಷನ್ ಇರ್ಬೇಕು, ಎಲ್ಲರೂ ಗಲಾಟೆ ಮಾಡಬಾರ್ದು. ಆಮೇಲಿಂದ ಕ್ಲಾಸ್ ನಲ್ಲಿ ಬೇರೆ ಮಾತಾಡಬಾರ್ದು. ಕಾನ್ಸಂಟ್ರೇಟ್ ಬೇರೆ ಏನಾದ್ರು ಮಾತಾಡಿದ್ರೆ ಮ್ಯೂಟ್ ಮಾಡ್ಕೊಂಡ್ಬಿಡಿ. ಟಿವಿ ನೋಡ್ಬೋದು, ನೀವು ಮೊಬೈಲ್ ನಲ್ಲಿ ಮಾತಾಡ್ಬೋದು, ವ್ಯಾಪಾರ ಮಾಡ್ಬೋದು, ಏನ್ ಬೇಕಾದ್ರೂ ಮಾಡ್ಬೋದು. ಅದು ಮ್ಯೂಟ್ ಮಾಡ್ಕೊಳ್ಳಿ. ಸರ್ ಈಗ ನಮ್ಮ ಉದ್ದೇಶ ಇಷ್ಟೇ ಸರ್. ಈಗ ಎಲ್ಲಾ ಅಕೌಂಟೆಂಟ್ ನಾವು ಬೈಹಾಟ್ ಮಾಡಕ್ ಆಗಲ್ಲ, ತಿಳ್ಕೊಳಕ್ಕೂ ಆಗಲ್ಲ. ಅಟ್ಲೀಸ್ಟ್ ಡಿವಿಷನ್ ಸಬ್ ಡಿವಿಷನ್ ಅಲ್ಲಿ ನಾವೇನ್ ಕರೆಂಟ್ಲಿ ಯೂಸ್ ಮಾಡ್ತಾ ಇದೀವಿ, ಯಾವ್ದು ಬಳಸ್ತಾ ಇದೀವಿ, ಅದನ್ನಾರ ಒಂಚೂರು ತಿಳ್ಕೊಳ್ಳೋಣ. ಅದ್ರಲ್ಲಿ ಬಂದಿದ್ದು ಕ್ವಶನ್ ಅಟೆಂಡ್ ಮಾಡೋಣ ಅಂತ ಅಷ್ಟೇ ಸರ್. ಡಿವಿಷನ್ ಅಲ್ಲಿ ಬಳಸ್ತಾ ಇರೋದೇ ತುಂಬಾ ಮ್ಯಾಕ್ಸಿಮಮ್ ಇರೋದು. ಅದೇ ಸರ್, ಅದೇ ಈಗ ಒಂದೊಂದು ಪ್ರೋಸೆಸ್ಗೆ ಈಗ ಒಂದು ಸ್ಯಾಲ್ರಿ JV ತಗೊಂಡ್ರೆ ಸರ್ ಯಾವ್ದು JV ನಿಮ್ಗೆ ಏನಾದ್ರು ಹೇಳಿದ್ರೆ ಕೆಟ್ಟೋಗ್ಬಿಡುತ್ತೆ. ಯಾಕೆ ಅಂತೀನಿ, ಸ್ಯಾಲ್ರಿ ಒಳಗ ಬರೀ ಬೇಸಿಕ್ ಪೇಗೆ 5 ಹೆಡ್ ಇದೆ, ಹೌದು. TPಗೆ 5 ಹೆಡ್ ಇದೆ, TAಗೆ 5 ಹೆಡ್ ಇದೆ. ಯಾವ್ದು ನಂಬಿಟ್ಕೋತೀರಮ್ಮ? ಟೆಂಪ್ರರಿ ವರ್ಕರ್ಸ್ ಬೇರೆ, ರೆಗ್ಯುಲರ್ ವರ್ಕರ್ಸ್ ಬೇರೆ, ಕಾಂಟ್ರಾಕ್ಟ್ ವರ್ಕರ್ಸ್ ಬೇರೆ, 1 for 2006 ಬೇರೆ, 1 for 2006 ಬೇರೆ, 15 ರೆಗ್ಯುಲರ್ ಬೇರೆ, MT ಬೇರೆ, RT ಬೇರೆ. ಹೌದು ಸರ್, ಹೌದು. ರೆಗ್ಯುಲರ್ ಸರ್ ರೆಗ್ಯುಲರ್ ಮತ್ತೆ NDCPS ಅವರು 2-3 ನೆನ್ಪಿಟ್ಕೊಂಡ್ರೆ ಸಾಕಲ್ಲ ಸರ್? ಕಾಂಟ್ರಾಕ್ಟ್ ಇಲ್ಲ ನಾನ್ NDCPS ನಲ್ಲೇನೆ ಅವ್ರ ಸ್ಟೋರ್ನವರು ಬೇರೆ ಕೊಡ್ಬೇಕು, ರೆಗ್ಯುಲರ್ ಎಂಪ್ಲಾಯೀಸ್ ಬೇರೆ, RT ಬೇರೆ. ಓಕೆ ಓಕೆ ಸರ್, ಸರಿ. ಬರೀ ಸರ್ ಕಂಟಿನ್ಯೂ ಮಾಡಿ ಸರ್, ಮುಂದೆ ಸ್ಯಾಲ್ರಿ ಕಂಟಿನ್ಯೂ ಮಾಡಿ ಸರ್. ಆಕ್ಷನ್ ಹೇಳಿ. ನಾನ್ ನಿಮ್ಗೆ ಏನ್ ಹೇಳೋದು ಅಂದ್ರೆ, ಔಟ್ಸ್ಟ್ಯಾಂಡಿಂಗ್ ಲಯಬಿಲಿಟಿ, ಪ್ರೀಪೇಯ್ಡ್ ಎಕ್ಸ್ಪೆನ್ಸಸ್, ಮಾರ್ಚ್ ಫೈನಲ್ ಅಕೌಂಟ್ ಬೇಕಾಗಿರೋದು. ಅದ್ರ ಮೇಲೆ ಕ್ವಶನ್ ಕೇಳಿದ್ರೆ ಕರೆಕ್ಟ್ ಆಗಿ ಬರೆಯೋಷ್ಟು ತಿಳ್ಕೊಳ್ಳಿ. ಬೇರೆ ಜನರಲ್ ಮೆಟೀರಿಯಲ್ ಸ್ಟೋರ್ ಟ್ರಾನ್ಸಾಕ್ಷನ್ ಕ್ರಾಸ್ ಮಾಡೋದು ಗೊತ್ತಾಗ್ಬೋದು, ಜೊತೆಗೆ ಮೆಟೀರಿಯಲ್ ಇಶ್ಯೂ ಮಾಡೋದು. ಆಮೇಲೆ ನಾ ಮೆಟೀರಿಯಲ್ ಬೇರೆ ಡಿವಿಷನ್ ಟ್ರಾನ್ಸ್ಫರ್ ಆದ್ರೆ ಏನು JV, ಅವುಗಳನ್ನ ಬೇಗ ಎಲ್ಲ ಒಂದು ಮಾಡ್ಬಿಡಿ ಸರ್ ನೋಟ್ಸ್ ತರ. ಹಲೋ ಮೇಡಮ್, ನಿಮ್ ಎಕ್ಸಾಮ್ಗೆ ಎಷ್ಟು ಬೇಕಾ ಅಷ್ಟು ಓದ್ಕೊಳ್ಳಿ. ನಾಳೆ ಎಕ್ಸಾಮ್ ಪಾಸ್ ಆದ್ಮೇಲೆ ಅಷ್ಟು ಓದ್ಬಿಡ್ರಿ ಆರಾಮಾಗಿ.
ಅಲ್ಲಲ್ಲ ಅವ್ರು ಹೇಳೋದು ಎಕ್ಸಾಮ್ ಸ್ಟೋರ್ ಟ್ರಾನ್ಸಾಕ್ಷನ್ ಟೈಮ್ ಅಂತೆ ಬರೆಯಕ್ ಅನುಕೂಲ ಆಗುತ್ತೆ ಅಂತ. ಆದ್ರೆ ವಾಸ್ಟ್ ಆಗಿದೆ, ಏನ್ ಕೊಡ್ತಾರೆ ಅಂತ ಹೇಳಕ್ ಆಗಲ್ಲ. ವಾಸ್ಟ್ ಅಲ್ಲ, ವರ್ಸ್ಟ್ ಆಗಿದೆ. ಆಮೇಲೆ ಕಾನ್ಸಂಟ್ರೇಷನ್ ನೀವು ಆಕ್ಟ್, ಕಂಪನಿ ಆಕ್ಟ್, ಎಲೆಕ್ಟ್ರಿಸಿಟಿ ಆಕ್ಟ್ ಅದನ್ನ ಚೆನ್ನಾಗಿ ಓದ್ಕೊಳ್ಳಿ. ಅದ್ರೊಳಗೆ ಚೆನ್ನಾಗಿ ಬರಿಬೇಕು. ಆಮೇಲೆ ಮಕ್ಕಳಿಂದ ನಾ ಹೇಳ್ತಾ ಇರೋದಂದ್ರೆ ಫಸ್ಟ್ ಅವರು 40 ಕ್ವಶನ್ಸ್ 40 ಮಾರ್ಕ್ಸ್ ಅಲ್ಲಿ ಜಾಸ್ತಿ ನೀವು ನಂಬರ್ ತಗೋಬೇಕು. ಬರಿಬಹುದು. ಥಿಯರಿ ಒಳಗೆ ನೀವು 10 ನಂಬರ್ ತಗೊಂಡ್ರು ಪರವಾಗಿಲ್ಲ, ಪ್ರಾಕ್ಟಿಕಲ್ ಇದ್ರೊಳಗೆ 30 ನಂಬರ್ ತಗೊಂಡ್ಬಿಡ್ಬೇಕಲ್ಲ. ಟಿಕ್ಕಿಂಗ್ ಅಲ್ಲೇ ಬರ್ಬೇಕು ಮಾರ್ಕ್ಸ್. ಟಿಕ್ಕಿಂಗ್ ಅಲ್ಲಿ ಬಂದ್ರೆ ಪಾಸ್ ಅಂತ ಪೇಪರ್. ಅದನ್ನೇ ಟಿಕ್ಕಿಂಗ್ ಮೇಲ್ ತೆಗೆದ್ರೆ ಪೇಪರ್ ಪಾಸ್, ಇಲ್ಲಾಂದ್ರೆ ಪೇಪರ್ ಆಗಲ್ಲ. ಇದ್ರೊಳಗೆ ತುಂಬಾ ಕಷ್ಟನಪ್ಪ. ನಾನು ಯೋಚನೆ ಮಾಡ್ತಾ ಇದೀನಿ ನಿಮ್ಗೆ ಹೆಂಗಾದ್ರೆ ಈಸಿ ಆಗತ್ತೆ ಅಂತ. ನಾನು ಒಂದೆರಡು ಇದನ್ನ ಪ್ರಿಪರೇಟರಿ ಎಕ್ಸಾಮಿನೇಷನ್ ಕ್ವಶನ್ ಪೇಪರ್ ಕೊಡ್ತೀನಿ, ಅದಕ್ಕೆ ಪ್ರಿಪೇರ್ ಆಗಿ ಅದ್ರೊಳಗೆ ಕ್ವಶನ್ ನೀವು ಬಂದ್ಬಿಟ್ರೆ ನೀವು ಪಾಸ್ ಆಗ್ಬಿಡ್ತೀರಾ. ಆಮೇಲಿಂದ ಕ್ವಶನ್ ಪೇಪರ್ ಕೊಟ್ಟಾದ್ಮೇಲೆ ಆನ್ಸರ್ ಕೊಡಲ್ಲ ನಾನು. ಆನ್ಸರ್ ಎಕ್ಸಾಮಿನೇಷನ್ 3 ದಿವಸ ಇದೆ ಅಂತ ಹಾಕ್ತೀನಿ. ಕ್ವಶನ್ ಪೇಪರ್ ಕೊಡ್ತೀನಿ, ಅದಕ್ಕೆಲ್ಲ ಆನ್ಸರ್ ಬರ್ಕೊಳ್ಳಿ. ಆಮೇಲೆ ಆನ್ಸರ್ ಕೊಡ್ತೀನಿ, ಕಂಪೇರ್ ಮಾಡ್ಕೊಳ್ಳಿ. ನೀವು ಬರ್ದಿರೋದಕ್ಕೂ ಕರೆಕ್ಟ್ ಆನ್ಸರ್ಗೂ ಏನ್ ಡಿಫ್ರೆನ್ಸ್ ಅಂತ ಗೊತ್ತಾಗುತ್ತೆ. ಓಕೆ ಸರ್, ಓಕೆ ಸರ್. ಅದು ಒನ್ ವೇ. ಬಟ್ ನಾನು ಕ್ವಶನ್ ಪೇಪರ್ ಏನ್ ಕೊಡ್ತೀನಿ ಅದಷ್ಟೇ ನೋಡ್ಕೋಬೇಕಂತಲ್ಲ. ಅದ್ರೊಳಗಿರೋದು ಏನು ಬರ್ತಾ ಇದೆ ನಿಮ್ಗೆ ಏನು ಆನ್ಸರ್ ಮಾಡಕ್ ಆಗಲ್ಲ. ನಾನ್ ಜಸ್ಟ್ ಟ್ರಯಲ್ ಕೊಡೋದು ನಿಮ್ಗೆ ಯಾವ ರೀತಿ ಅಂತ. ಓಕೆ ಸರ್, ಓಕೆ ಸರ್. ಸರ್ ಎಕ್ಸಾಮ್ ಕನ್ನಡದಲ್ಲಿ ಬರೆದ್ರೆ ಮಾರ್ಕ್ಸ್ ಕೊಡ್ತಾರಾ? ಎಲ್ಲರೂ ಕೊಡ್ಬೇಕಮ್ಮ. ಕನ್ನಡದಲ್ಲಿ ಕರೆಕ್ಟ್ ಆಗಿದೆ ಕೊಡ್ಲೇಬೇಕು. ಆದ್ರೆ ಕಷ್ಟ ಏನು ಅಂದ್ರೆ ಕನ್ನಡದಲ್ಲಿ ಬುಕ್ ಇಲ್ಲ. ಕನ್ನಡದಲ್ಲಿ ಬುಕ್ ಇಟ್ಟಿದ್ರೆ ಬರೆಯೋದು ತುಂಬಾ ಸುಲಭ ಆಗೋದು. ಅಲ್ಲ ನಾವು ತಿಳ್ಕೊಂಡ್ರೆ ನಾವೇ ನಮ್ ಭಾಷೆಯಲ್ಲಿ ಬರಿಬಹುದಲ್ಲ, ಅದಕ್ಕಾಗಿ ಬರಿಬಹುದು. ಆದ್ರೆ ಟ್ರಾನ್ಸ್ಲೇಷನ್ ತುಂಬಾ ಕಷ್ಟ ಅಲ್ಲ. ಹೌದು ಹೌದು. ಈ ಡೆಬಿಟ್ ಅಂತ ಬರಿಬಹುದು ಕನ್ನಡದಲ್ಲಿ. ಕನ್ನಡದಲ್ಲಿ ಜೆವಿ ಎಂಟ್ರೀಸ್ ಇದನ್ನೆಲ್ಲನೂ ಕನ್ನಡದಲ್ಲಿ ಬರಿಬೋದಾ ಸರ್? ಜೆವಿ ಎಂಟ್ರೀಸ್ ಮತ್ ಬಿಲ್ ಪಾಸಿಂಗ್ ಎಲ್ಲ ಹೆಡ್ಸ್ ಬರ್ದ್ಬಿಟ್ಟು ಅದಕ್ಕೆ ಎಕ್ಸ್ಪ್ಲನೇಷನ್, ಈಗ ಸನ್ರೆ ಡೆಬಿಟರ್ಸ್ ಫಾರ್ ಸೇಲ್ ಆಫ್ ಪವರ್ ಅನ್ನೋದು ಅದನ್ನೇ ಕನ್ನಡದಲ್ಲಿ ವರ್ಡ್ ಬರಿಬೋದಾ ಸರ್? ಬರಿಬಹುದು, ಕನ್ನಡದಲ್ಲಿ ಬರಿಬಹುದು. ಅಂದ್ರೆ ಇಂಗ್ಲಿಷ್ ವರ್ಡನೆ ಕನ್ನಡದಲ್ಲಿ ಬರೆಯೋದು ಅಲ್ವಾ ಸರ್? ಬರಿಬಹುದು. ಇಂಗ್ಲಿಷ್ ಅಕ್ಷರ ಉಪಯೋಗಿಸಬಾರ್ದು, ಕನ್ನಡ ಅಕ್ಷರದಲ್ಲೇ ಇಂಗ್ಲಿಷ್ ಬರಿಬಹುದು. ಒಂದು ಎಕ್ಸಾಂಪಲ್ ಹೇಳ್ತೀನಿ. ನಿಮ್ಮ ಹೆಸರನ್ನ ಯಾವ ಭಾಷೆ ಬೇಕಾದ್ರೂ ಬರಿಬಹುದಲ್ವಾ? ಹೌದು ಸರ್. ಸಿಮಿಲರ್ ಟೈಪ್ ಇಲ್ಲಿರೋದೆಲ್ಲ ಹೆಸರು ಅನ್ಕೊಂಡ್ಬಿಡಿ, ಅದನ್ನ ಯಾವ ಭಾಷೆ ಬರೋ ಆ ಭಾಷೆ ಬರಿಬಹುದು. ಓಕೆ ಸರ್, ಓಕೆ ಸರ್. ಕಂಟಿನ್ಯೂ ಮಾಡಿ ಸರ್. ಇದು ಟ್ಯಾಕ್ಸ್ ಸರ್ ರಿಜಿಸ್ಟರ್ಸ್ ಒಂದು ಹೇಳಿ ಸರ್. ಟು ಬಿ ಮೇಂಟೈನ್ಡ್ ಇನ್ನ ಅದು ಗ್ರೂಪ್ ಹಾಕ್ತೀನಿ. ಗ್ರೂಪ್ ಹಾಕ್ತೀರಾ? ಟು ಬಿ ಮೇಂಟೈನ್ಡ್ ಅಲ್ಲ, ಮೇಂಟೈನ್ಡ್ ಪ್ರಿಸರ್ವ್ಡ್ ಹೇಳಿದ್ರಲ್ಲ. ಟು ಬಿ ಪ್ರಿಸರ್ವ್ಡ್. ಮೇಂಟೈನ್ಡ್ ಬೇರೆ, ಪ್ರಿಸರ್ವ್ಡ್ ಬೇರೆ. ಹಾ ಸರ್. ನೆಕ್ಸ್ಟ್ ಇದು ಡಿಮ್ಯಾಂಡ್ ಎಂಟ್ರಿ. ರಿಕವರಿ ಎಂಟ್ರಿ ನೋಡಿ ಇಲ್ಲಿ ಹಾಕ್ತೀನಿ. ರಿಕವರಿ ಎಂಟ್ರಿ ಅಂದ್ರೆ ನಿಮಗೆ ದುಡ್ಡು ಬಂದಿದ್ದೆಲ್ಲ ರೆವಿನ್ಯೂ ಸಬ್ಡಿವಿಷನಲ್ಲಿ ಏನ್ ದುಡ್ಡು ಕಲೆಕ್ಟ್ ಮಾಡ್ತೀವಿ ಅದನ್ನೆಲ್ಲ ಫಸ್ಟ್ ಯಾವ್ದಕ್ಕೆ ಹಾಕ್ತಿವಿ? 47,609 ಹಾಕ್ಬಿಡ್ತೀವಿ. ಟೋಟಲ್ ಕಲೆಕ್ಷನ್, ರೆವಿನ್ಯೂ ಕಲೆಕ್ಷನ್ ಪೆಂಡಿಂಗ್ ಕ್ಲಾಸಿಫಿಕೇಶನ್ ಅಂತ. ಸಬ್ಡಿವಿಷನಲ್ಲಿ ರೆವಿನ್ಯೂ ಕಲೆಕ್ಷನ್ ಆದ್ರೆ ಯಾವ್ದಕ್ಕೆ ಹಾಕೋತೀವಿ? 47,609. ಹುಂಡಿ ಅದು ಎಲ್ಲಾ ದುಡ್ಡು ಆ ಹುಂಡಿಗೆ ಹಾಕ್ಬಿಡ್ತೀವಿ. ಆಮೇಲೆ ಅದ್ರೊಳಗಡೆ ಯಾವ್ಯಾವ್ದಕ್ಕೆ ಎಷ್ಟು ಅಂತ ತೆಗೆದು ಹಂಚ್ತೀವಿ. ಸರ್ ಡಿಮ್ಯಾಂಡ್ ಎಂಟ್ರಿ ಮಾಡ್ಬೇಕಾದ್ರೆ ಅದಕ್ಕೆ ಡಿ&ಆರ್ ಫೀಸ್ ಚಾರ್ಜ್ ಮಾಡ್ತೀವಲ್ಲ, ಸೊ ಅದನ್ನು ಡಿ&ಆರ್ ಫೀಸ್ ಹಾಕ್ಬೇಕಲ್ವಾ ಅದ್ರಲ್ಲಿ ಇದ್ರೆ? ಅದು 23.7 ಹೋಗತ್ತಪ್ಪ. ಮಿಸ್ಲೇನಿಯಸ್ ರೆವಿನ್ಯೂ 23.7. ಅಲ್ಲ ಡಿ&ಆರ್ ಫೀಸ್ ಆಡ್ ಮಾಡ್ಬೇಕಂದ್ರೆ ಅದನ್ನು ಆಡ್ ಮಾಡ್ಬೇಕು. ರೆವಿನ್ಯೂ ಬರಲ್ಲ, ಅದು ರೆವಿನ್ಯೂ ಬರಲ್ಲ. 23.7 ಮಿಸ್ಲೇನಿಯಸ್ ರೆವಿನ್ಯೂ ಹೋಗುತ್ತೆ.
ಹಾ 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 ಇಲ್ಲಿ ಏನ್ ಅಕೌಂಟ್ ಕೋಡ್ಗಳಿದಾವೆ ಎಲ್ಲ sir. ಎನರ್ಜಿ ಚಾರ್ಜಸ್ ಮಾತ್ರ ಇದು. ಹಾ 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 ನಿಮ್ ಫೀಸು ಆಮೇಲಿಂದ ಬೇರೆ ಇನ್ನೇನೇನು ಇಂಟ್ರೆಸ್ಟ್ ಏನ್ ಕಲೆಕ್ಟ್ ಮಾಡ್ತೀರಿ ಅದಕ್ಕೆಲ್ಲ 23.7 ಕೊಡು. 61 ಕ್ರೆಡಿಟ್ ಆಗುತ್ತಲ್ವಾ, ಅದು ಹಾ, sir. 62 ಕ್ರೆಡಿಟ್ ಆಗುತ್ತೆ. ಓಕೆ. ಹಾ 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 ಅದ್ ನಾವ್ ಹಾಕೋ ಪೆನಾಲ್ಟಿ ಆಗುತ್ತಲ್ಲ ಸರ್ ಅದು? ಅದು ಇದಲ್ಲ, ಯಾವ್ದು ಎನರ್ಜಿ ಚಾರ್ಜಸ್ ಅಲ್ಲ, ಎನರ್ಜಿ ಎನರ್ಜಿ ಚಾರ್ಜಸ್ ಅಲ್ಲ ಸರ್ ಅದು? 2361 ಓಕೆ. ಅದು 23.7 62. FAC ಇಲ್ಲಿ 47,609 ಅದು ಹುಂಡಿ ದುಡ್ಡೆಲ್ಲ ಬಂದಿದ್ದೆಲ್ಲ ಅದಕ್ಕೆ ಹಾಕಿರ್ತೀವಿ, ಅಲ್ಲಿಂದ ನಾವು ಹಂಚ್ತೀವಿ. ಈಗೇನು 47,609 ಅಲ್ಲಿ ನಾವು ಇಲ್ಲಿ ಎಷ್ಟು ದುಡ್ಡು ಬೇಕೋ ಅಷ್ಟನ್ನ ತೆಗೆದು ಹಂಚ್ಕೋತೀವಿ. ಇಲ್ಲೇನಿದೆ, ಇನಿಷಿಯಲ್ ಸೆಕ್ಯೂರಿಟಿ ಡಿಪಾಸಿಟ್ ಒಂದು ಅಡ್ಜಸ್ಟ್ಮೆಂಟ್ ಕೊಟ್ಟಿದೆ 3,700 ರೂಪಾಯಿ ಕ್ವಶನ್ ಅಲ್ಲಿ. ಆ 3,700 ರೂಪಾಯಿನ 48,101 ಅಂದ್ರೆ ಡಿಪಾಸಿಟ್ ಅಡ್ಜಸ್ಟ್ಮೆಂಟ್ ಗೆ ಹಾಕೊಂಡಿದೀವಿ. ನೆಕ್ಸ್ಟ್ ಉಳಿದಿದೆಲ್ಲ 47,609 ರೆವಿನ್ಯೂ ಕಲೆಕ್ಷನ್ ಹಾಕಿದೀವಿ. ಯಾವ್ಯಾವ್ದಕ್ಕೆ ಎಷ್ಟು ಬಂದಿದೆ ನೋಡಿ. 23,102 ಬಂದಿರೋದು ಎಷ್ಟು ಕಲೆಕ್ಷನ್? 4,93,500. 4,93,500. ಇದರಲ್ಲಿ ಡಿಪಾಸಿಟ್ ಅಡ್ಜಸ್ಟ್ಮೆಂಟ್ ಒಂದು ಬಿಟ್ಬಿಟ್ಟಿದೀನಿ, ಕ್ವಶನ್ ಅಲ್ಲಿ ಹಾಕಿಲ್ಲ. 3,700 ರೂಪಾಯಿ ಡಿಪಾಸಿಟ್ ಅಡ್ಜಸ್ಟ್ ಮಾಡಿದೀವಿ. ಉಳಿದಿದ್ದನ್ನ 4,93,500 ಅದಕ್ಕೆ ಹಾಕಿದೀವಿ. ಟ್ವೆಂಟಿ 102 ನಲ್ಲಿ ಎಷ್ಟು ರಿಕವರಿ ಆಗಿರೋದು? 4,93,500 ಅಲ್ವಾ? LT1 LT2 ಅಲ್ಲೇನಮ್ಮ ರಿಕವರಿ? ರಿಕವರಿ 4,93,500 ರಿಕವರಿ. 93,500 LT2 LT2 ಡಿಮ್ಯಾಂಡ್ ಎಷ್ಟಾಗಿದೆ ಅದನ್ನ ಇಲ್ಲಿ ಹಾಕಿದೀವಿ, 6,08,500. ರಿಕವರಿನ ಇಲ್ಲಿ ತೋರಿಸ್ತೀವಿ 4,93,500. ಸರ್ ಅದು 3,700 ಎಲ್ಲಿಂದ ಸರ್? ಡಿಪಾಸಿಟ್ ಅಡ್ಜಸ್ಟ್ ಆಗಿದೆ. ಇದು ಬಂದು 3,700 ರೂಪಾಯಿ ದುಡ್ಡು ಕಟ್ಟಿಲ್ಲ ಅಂತ ಡಿಪಾಸಿಟ್ ನ ಅಡ್ಜಸ್ಟ್ ಮಾಡಿರೋದು. ಅದು ಕ್ವಶನ್ ಅಲ್ಲಿ ಇದೆ. ಅದಿಲ್ಲ ಅಂದ್ರೆ 3,000 ಪೂರ್ತಿ ಇಲ್ಲಿಂದ ಕಲೆಕ್ಷನ್ ಆಗುತ್ತೆ. ಯಾವ್ದು 47,609 ನಲ್ಲಿ ಡಿಮ್ಯಾಂಡ್ ಅಲ್ಲಿ ಮೈನಸ್ ಆದಾಗೆ ಕಲೆಕ್ಷನ್ ಅಲ್ಲಿ ಇಲ್ಲಿ ಟ್ರೂ ಡಿಪಾಸಿಟ್ ಇಷ್ಟು ಬಂದಿದೆ, ಕ್ಯಾಶ್ ಕಲೆಕ್ಷನ್ ಇಷ್ಟು ಅಂತ. 47,609 ಇರೋದೆಲ್ಲ ಕ್ಯಾಶ್ ಕಲೆಕ್ಷನ್. ಈಗ 23,102 ಇಲ್ಲಿ ಡೆಬಿಟ್ ಮಾಡಿದ್ವಿ ಅಲ್ವಾ, ಇಲ್ಲಿ ಕ್ರೆಡಿಟ್ ಕೊಟ್ಟು ಡಿಮ್ಯಾಂಡ್ ಎಂಟ್ರಿ ಒಳಗೆ 6,08,500 ಡಿಮ್ಯಾಂಡ್ ಡೆಬಿಟ್ ಮಾಡಿದೀವಿ. ರಿಕವರಿ ಆಗಿರೋದು ಎಷ್ಟು? 4,93,500. ಅದನ್ನ ಅಷ್ಟು ಡಿಮ್ಯಾಂಡ್ ಮಾಡಿ ಇಲ್ಲಿ ರಿಕವರಿ ತೋರಿಸಿದೀವಿ ನೋಡಿ, ಅಷ್ಟು 4,93,500. ಅದೇ ಹೆಡ್ಗೆ 23,102 ಡಿಮ್ಯಾಂಡ್ ಇಲ್ಲಿ ರಿಕವರಿ ತೋರಿಸಿದ್ವಿ. ಅದು ಡೆಬಿಟ್ ಆಯ್ತು, ಇದು ಕ್ರೆಡಿಟ್ ಆಯ್ತು. ಇನ್ನು ಉಳಿದಿದ್ ಬ್ಯಾಲೆನ್ಸ್ ಉಳಿದಿರತ್ತೆ ಅದ್ರಲ್ಲಿ. 3,700 ಡಿಮ್ಯಾಂಡ್ ಎಲ್ಲ ಕಡಿಮೆ ಆಗತ್ತೆ ಸರ್ ಇದು? ಡಿಮ್ಯಾಂಡ್ ಅಲ್ಲಮ್ಮ, ಕಲೆಕ್ಷನ್. ಕಲೆಕ್ಷನ್ ಥ್ರೂ ಡಿಪಾಸಿಟ್ 3,700, ಕ್ಯಾಶ್ 1,46,46,48,400. ಸರ್ ಅದು 3,700 ಕ್ವಶನ್ ಅಲ್ಲಿ ಎಲ್ಲಿದೆ ಸರ್? ಕ್ವಶನ್ ಅಲ್ಲಿ ಇಲ್ಲ. ಯಾವ್ದು ಇದಾ? ಎಸ್ ಸರ್. ಇದು ಯಾವ ಕ್ವಶನ್ ಪೇಪರ್ ಅಂತ ಕೇಳ್ತಿದ್ದೀರಾ? ಸರ್ 3,700 ಹೇಗ್ ಬಂತು ಅಂತ ತೋರಿಸಿ. 3,700 ಕ್ವಶನ್ ಬಿಟ್ಬಿಟ್ಟಿದ್ದೀನಿ. ಎಂಟ್ರಿ ಹಾಕದ್ ಬಿಟ್ಟಿದ್ದೀರಾ? ಬಿಟ್ಬಿಟ್ಟಿದ್ದೀನಿ. ಕ್ವಶನ್ ಪೇಪರ್ ಯಾವ್ದು ಅಂತ ಹೇಳ್ತೀನಿ.
ಕ್ವಶನ್ ಪೇಪರ್ ನಲ್ಲಿ ಕೊಟ್ಟಿದ್ದಾರೆ ಅದನ್ನ. ನಿಮ್ಗೆ ನಾಳೆ ಒಂದ್ 2 ದಿನ ಬಿಟ್ಟು ಕ್ವಶನ್ ಪೇಪರ್ ಹಾಕ್ತೀನಿ, ಆನ್ಸರ್ ಮಾಡಿ ಅದಕ್ಕೆ. ಸರಿ ಸರ್. ಇನ್ನೊಂದ್ ಕ್ಲಾಸ್ ಅಲ್ಲಿ ಹೆಡ್ ಆಫ್ ಅಕೌಂಟ್ಸ್ ಹೇಳ್ಕೊಡಿ ಸರ್, ಮತ್ತೆ ಇನ್ನೊಂದ್ಸರಿ. ಅದಕ್ಕೇನ್ ಹೇಳ್ಬೋದು, ಉದ್ದಕ್ಕೆ ಹೇಳ್ಕೊಂಡು ಹೋಗ್ತೀನಿ, ನಿಮ್ಮ ನೆನಪಿರ್ಬೇಕಷ್ಟೇ. ಓಕೆ ಸರಿ, ಅದೇ ಇಂಪಾರ್ಟೆಂಟ್ ಇರೋದು ಒಂದಷ್ಟು ಹೇಳ್ಕೊಡಿ ಸರ್. ಅದ್ರೊಳಗೆ ನಾನು ಇಂಪಾರ್ಟೆಂಟ್ ಅನ್ಬಿಟ್ಟು ಅಷ್ಟೇ ಅನ್ಬಿಟ್ಟು ಅವ್ರು ಹೇಳ್ಬೋದು ಒಂದು ಬರ್ಲಿಲ್ಲ ಅಂತ ನಾಳೆ ಬೈಕೊತೀರ. ಚೇ ಹಂಗೇನಿಲ್ಲ ಹೇಳಿ. ಏನ್ ಗೊತ್ತಾ ಸರ್, ಈಗ 31 ಐತಲ್ಲ ಸರ್, 31 ಆ 31 ಅಲ್ಲಿ 31.1 ಮೆಟೀರಿಯಲ್ ಮತ್ತೆ ಡೆಬಿಟ್ 80 ಸೆಂಟ್, ಕ್ರೆಡಿಟ್ 80 ಸೆಂಟ್ ಅಂದ್ರೆ ಅವ್ ಏನು ಅರ್ಥನೇ ಆಗಲ್ಲ ಸರ್ ಅದು. ಅದಕ್ಕೆ ಅದೊಂದ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡ್ಕೊಂಡು ಒಂದ್ ಕ್ಲಾಸ್ ಮಾಡ್ಕೊಡಿ ಸರ್. ಅದು 10 ಕ್ವಶನ್ ಇಂಪಾರ್ಟೆಂಟ್ ಅಂದ್ರೆ 5 ಬಂದೇ ಬರ್ತಾವ ಸರ್, ನಿಮ್ಗೆ ಗೊತ್ತಿದೆ. ನಾನು ಗೆಸ್ ಮಾಡಿದ್ದು ಬಂದ್ರೆ ನನಗೂ ಸಂತೋಷ, ಗೆಸ್ ಮಾಡಿದ್ದು ಒಂದೂ ಬರ್ದೇ ಇದ್ರೆ ನಿಮಗಿಂತ ಜಾಸ್ತಿ ನನಗೆ ಬೇಜಾರಾಗುತ್ತೆ, ನಾನು ಮಿಸ್ಗೈಡ್ ಮಾಡ್ದೇನೋ ಅಂತ. ಇಲ್ಲ ಮಿಸ್ಗೈಡ್ ಏನಿಲ್ಲ ಬಿಡಿ ಸರ್, ಹಂಗೇನಿಲ್ಲ. ಯಾವ ತರ ಬರುತ್ತೆ ಅಂತ. ಹೇಳಿಲ್ಲಲ್ಲ ಸರ್ ನೀವು ಯಾವ ಬಿಲ್ಗೆ ಏನೇನ್ ಪಾಯಿಂಟ್ಸ್ ಅಬ್ಸರ್ವ್ ಮಾಡ್ಬೇಕು ಅಂತ. ರಿಸರ್ವೇಶನ್ ಆಫ್ ಇದ್ರದ್ದು ಏನ್ ಹೇಳಿಲ್ಲ. ರಿಸರ್ವೇಶನ್ ಹಾಕ್ತೀನಿ, ನಾನು ನೋಟ್ಸ್ ರೆಡಿ ಮಾಡಿದ್ದೀನಿ. ಓಕೆ ಸರ್, ಓಕೆ ಸರ್. ಬರೀ ಪಾಯಿಂಟ್ಸ್ ಹೇಳ್ಬಿಡಿ ಸರ್. ಯಾವ ಬಿಲ್ ಆಡಿಟ್ ಮಾಡ್ಬೇಕಾದ್ರೆ ಹೆಂಗೆ ಏನು ಅಂತ, ಶೆಡ್ಯೂಲ್ ಆಡಿಟ್, ಬಿಲ್ಸ್ ಆಡಿಟ್ ಎಲ್ಲ ಅದೆಲ್ಲ ನೀವು ತಿಳ್ಕೊಬೇಕು ಅಂತಂದ್ರೆ ಇನ್ನೂ ಒಂದು 10 ದಿವಸ ಆದ್ರೂ ಬೇಕು. ಬರೀ ವಾರಕ್ಕೆ ಆಡಿಟ್ ವಾಲ್ಯೂಮ್ಗೆ 10 ದಿವಸ ಬೇಕು. ನೀವು ನೆನಪೇನಿರುತ್ತೆ ಅದ್ರಲ್ಲಿ. ಅದಕ್ಕೆ ನಾನು ಸಿಂಪಲ್ ಆಗಿ ಏನ್ ಬರೀ ಎಲ್ಲದಕ್ಕೂ ಒಂದೇ ಉತ್ತರ, ತಲೆಗೆಲ್ಲ ಒಂದೇ ಮಂತ್ರ ಅಂತಾರಲ್ಲ ಆ ರೀತಿ ಪಾಯಿಂಟ್ ಹಾಕಿ ಕೊಡ್ಬೇಕು ಅಂತ ಇದೀನಿ. ನಿಮ್ಗೆ ಆಡಿಟ್ ಬಂದಿದ್ದಕ್ಕೆ ಅದ್ ಅಷ್ಟೊಂದು ಬರೆದ್ರೆ 3 ಮಾರ್ಕ್ಸ್ 2 ಮಾರ್ಕ್ಸ್ ಕೊಡ್ಬೇಕು ಆ ರೀತಿ. ನಿಮ್ಗೆ ಇಂಡಿವಿಜುವಲ್ ಆಗಿ ನೀವು ತಿಳ್ಕೊಳ್ಳೋದಕ್ಕೆ ಟೈಮು ಇಲ್ಲ, ನೆನಪು ಇರಲ್ಲ. ಟೈಮ್ ಇಲ್ಲ, ಹತ್ತದಿಲ್ಲ. ಅಕೌಂಟ್ಸ್ ಬೇರೆ ಉಂಟು, ನಮ್ಗೆ ಅಕೌಂಟ್ ಸ್ಟಾರ್ಟ್ ಆಗಿದೆ. ಯಾವ್ದು ಕೊಡೋದಿದ್ರೆ ನಾಳೆ ನಾಡ್ದಲ್ಲಿ ಕೊಡ್ತೀವಿ ಸರ್, ಕಳಿಸ್ತೀನಿ. ನಾಳೆ ನಮ್ಗೆ ಮೆಸ್ಕಾಮ್ ಅಲ್ಲಿ ಅಕೌಂಟ್ ಸ್ಟಾರ್ಟ್ ಆಗಿದೆ. ಅಲ್ಲ ಎಲ್ಲಾ ಕಡೆನೂ ಮಾಡ್ಬೇಕಲ್ಪ, ಎಲ್ಲಾ ಕಡೆನೂ ಮಾಡ್ಬೇಕು ಸರ್ ಅಕೌಂಟ್. ಎಲ್ಲಾರು ಅದು ಈ ಕ್ವಶನ್, ಈ ಎಕ್ಸಾಮಿನೇಷನ್ ಈಗ ಇಟ್ಟಿರೋದೇ ತಪ್ಪು. ಕರೆಕ್ಟ್ ಸರ್, ಇವಾಗ ಹೇಳಿದ್ರಲ್ಲ ಅದು ನಿಜ. ಅದು ಒಳ್ಳೆ ಮಾರ್ಚ್ ಫೈನಲ್ ಇರೋ ಟೈಮಲ್ಲಿ ಎಕ್ಸಾಮಿನೇಷನ್ ಓದ್ಕೋತಾರ, ಆಫೀಸ್ ಅಲ್ಲಿ ಕೆಲಸ ಮಾಡ್ತಾರ, ಎಲ್ಲಾರು ಕಷ್ಟ. ಜೂನ್ ಜುಲೈ ಅಲ್ಲಿ ಇಟ್ಟಿದ್ರೆ ಒಳ್ಳೇದಾಗಿತ್ತು ಸರ್. ಏನೇ ಒಂದು ಏಪ್ರಿಲ್ ಎಂಡ್ ಅಲ್ಲಿ ಇಟ್ಟಿದ್ರು ಅಂತ ಪ್ರಾಬ್ಲಮ್ ಆಗ್ತಿರ್ಲಿಲ್ಲ, ಅಷ್ಟೊತ್ತಿಗೆ ಎಲ್ಲಾರ್ದು ಅಕೌಂಟ್ ಸಬ್ಮಿಟ್ ಆಗಿರೋದು. ಹೌದು ಸರ್. ಈ ಟೈಮಲ್ಲಿ ರಜಾ ಬರಲ್ಲ ಸರ್, ಕಷ್ಟ ಸರ್. ಅದು ಆಬ್ಜೆಕ್ಟಿವ್ ಕ್ವಶನ್ಸ್ ಟೈಪ್ ಸ್ವಲ್ಪ ಮ್ಯಾಕ್ಸಿಮಮ್ ಇದು ಮಾಡ್ತೀರಾ ಸರ್, ಅಂದ್ರೆ ಮಾಡೆಲ್ ಕ್ವಶನ್ ಪೇಪರ್ ಪ್ರಿಪೇರ್ ಮಾಡ್ತೀರಾ ಸರ್? ಆಬ್ಜೆಕ್ಟಿವ್ ವೈಸ್ 40 ಕೊಡ್ತೀನಿ, 40ರಲ್ಲಿ ಒಂದು 20 ಬಂದ್ಬಿಟ್ರೆ ಗೆದ್ರಿ ಅಂತ. ನಾನು ಕೊಡ್ತೀನಿ 40 ಕ್ವಶನ್ ಚೂಸ್ ಮಾಡ್ಕೊಡ್ತೀನಿ, ಅದ್ರೊಳಗೆ 20 ಬಂದ್ಬಿಟ್ರೆ ನೀವು ಗೆದ್ದಂಗೆ.
ಅದ್ರೊಳಗೆ ಏನು Okay, sir. ಬರ್ದೇ ಇದ್ರೆ ನನಗೆ ಬೇಜಾರಾಗತ್ತೆ, ಅದಕ್ಕೆ ಕೊಡಕ್ ಹೆದರಿಕೆ. ಇಲ್ಲ ಸರ್, ಅದಕ್ಕೆ ಮ್ಯಾಕ್ಸಿಮಮ್ ಕ್ವಶನ್ಸ್ ಕೊಟ್ಬಿಡಿ ಅಂತ ಸರ್. ಸರ್ ಇಲ್ಲ, ಇದು ಕೊಟ್ರೆ ನಮಗೂ ಪ್ರಿಪೇರ್ ಆಗಕ್ಕೆ ಈಸಿ ಆಗುತ್ತೆ ಸರ್. ಕೊಡಿ ಸರ್. ಹಂಗೆ ತಿಳ್ಕೊಬೇಡಿ ಸರ್, ರಿವಿಷನ್ ಕೊಟ್ಟಿದೀನಿ ಅಂತ ತಿಳ್ಕೊಳ್ಳಿ ಸರ್. ಅಷ್ಟೇ ಸರ್. ಒಳ್ಳೇದಾಗುತ್ತೆ ಕೊಡಿ ಸರ್, ಏನಾಗಲ್ಲ, ಒಳ್ಳೇದಾಗುತ್ತೆ ಅಂತ ನಾವು ಬರಿತೀವಿ. ನಾವ್ ಒಳ್ಳೇದಾಗ್ಲಿ ಅಂತ ಕೊಡೋದು, ಆಗದೆ ಇದ್ರೆ ನಿಮಗಿಂತ ಜಾಸ್ತಿ ನನಗೆ ಬೇಜಾರಾಗತ್ತೆ. ಏನಾಗಿಲ್ಲ ಸರ್, ಬ್ಯಾಡ್ ಲಕ್ ಏನ್ ಮಾಡಂಗಿಲ್ಲ. ನಿಮ್ಮನ್ನ ದೂರಿ ಏನ್ ಪ್ರಯೋಜನ ಇರಲ್ಲ, ನಮ್ ಬ್ಯಾಡ್ ಲಕ್ ಅನ್ಕೋಬೇಕು, ನಮ್ಮ ಪ್ರಯತ್ನ ನಾವು ಪಡ್ಬೇಕಾಗ್ತದೆ. ಸರ್ ಅದಕ್ಕೆ ಸರ್ 40 ಕ್ವಶನ್ ಬದಲು ಹೆಚ್ಚಿಗೆ ಕೊಟ್ರೆ ಬೆಟರ್ ಅಲ್ಲ ಸರ್? ಸರ್ ನಾವು ರಿವಿಷನ್ ಅಂತ ತಿಳ್ಕೊಂತೀವಿ, ಕೊಡ್ರಿ ಸರ್. ಓಕೆ ಓಕೆ, ಇವಾಗ ಕ್ಲೋಸ್ ಮಾಡ್ತೀನಿ. ಇನ್ 2 ದಿವಸ ಕ್ಲಾಸ್ ಎಕ್ಸ್ಟೆಂಡ್ ಮಾಡ್ಕೋತೀನಿ. ನಾಳೆ ಎಲ್ಲ ಅವ್ರ ಡೇಟ್ ತಗೊಂಡು ನಿಮಗೆ ಗ್ರೂಪ್ ನಲ್ಲಿ ಮೆಸೇಜ್ ಹಾಕ್ತೀನಿ 2 ದಿನ. ಓಕೆ ಸರ್. ಥ್ಯಾಂಕ್ ಯು ಸರ್. DCB ವಾಟ್ಸ್ಆಪ್ ಮಾಡಿ ಸರ್. ಗ್ರೂಪ್ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಓಕೆ ಸರ್, ಥ್ಯಾಂಕ್ ಯು. ಸರ್ ನೋಟ್ಸ್ ಬೇಗ ಕೊಡಿ ಸರ್. ಥ್ಯಾಂಕ್ ಯು, ಗುಡ್ ನೈಟ್. ಹಲೋ ಮೇಡಮ್ ನಮಸ್ತೆ, ಮಾತಾಡಿ. ನಮಸ್ತೆ ಸರ್. ಹಲೋ ಮೇಡಮ್ ಕೇಳಿಸ್ತಾ ಇದೆ? ಸರ್, ಇಯರ್ಫೋನ್ ಅಲ್ಲಿ ಮಾತಾಡ್ತಿದ್ದೀರಾ ನೀವು? ಹಾ ಸರ್. ಆ ಇಯರ್ಫೋನ್ ಶೇಕ್ ಮಾಡ್ಬೇಡಿ, ಅದು ಸೌಂಡ್ ಇರುತ್ತೆ. ಕಂಟಿನ್ಯೂ ಮಾಡ್ತಾರೆ, ಕೇಳಿಸುತ್ತೆ. ಅದೇ ಸರ್, ಮೋದಿಕೆರೆ ಎಂಬ ಬಿಸ್ನೆಸ್ ಇಂದ ಪ್ರತಿಯೊಬ್ರು ಮನೆಯಲ್ಲೂ ಎಲ್ಲಾರು ಪ್ರಾಡಕ್ಟ್ ಯೂಸ್ ಮಾಡಿ ಹೆಲ್ತ್ನು ಹುಷಾರಾಗುತ್ತೆ, ಮತ್ ಮನೆ ಫ್ಯಾಮಿಲಿಗೆ ಒಂದ್ ಏನ್ ನಾವ್ ಇದುವರೆಗೆ ಏನ್ ಪಡ್ಕೊಂಡಿಲ್ಲ ಅದು ನಮ್ ಪಡ್ಕೊಳಕ್ ಒಂದು ಒಳ್ಳೆ ಅವಕಾಶ ಅಂತ ಅನ್ಕೊಂಡಿದೀನಿ. ನನ್ನ ಜೀವನದಲ್ಲಿ ನಾನು ಇಷ್ಟು ವರ್ಷ ಯಾವ್ದು ಏನ್ ಕೊರತೆ ಇರ್ಲಿಲ್ಲ, ಬಟ್ ನನಗೆ ನನ್ನದು ಅಂತ ಒಂದು ಮಾಡ್ಕೊಳೋದಿಕ್ಕೆ ನಾನು ಈ ಬಿಸ್ನೆಸ್ ಜಾಯ್ನ್ ಆಗಿದ್ದೀನಿ. ಮತ್ ನನ್ನ ಫ್ಯಾಮಿಲಿಯಿಂದ ಒಂದ್ ಸ್ವಲ್ಪ ಹೇಳಕ್ಕೆ ಆಗಲ್ಲ, ಮುಂದೆ ಹೇಳ್ತೀನಿ ನಾನು. ಇವಾಗ ಮೋದಿಕೆರೆ ಬಿಸ್ನೆಸ್ ಇಂದ ಒಂದ್ ಒಳ್ಳೆ ಅವಕಾಶ ನಾನು ವೀರೇಶ್ ಸರ್ ಕೊಟ್ಟಿದ್ದಾರೆ, ಅದನ್ನ ಉಪಯೋಗ ಮಾಡ್ಕೊಂತಿದೀನಿ. ಮುಂದೆ ಇನ್ನು ಈಗೇನ್ 15ನೇ ಲೆವೆಲ್ ಅಲ್ಲಿ ಇದ್ದೀನಿ, ನೆಕ್ಸ್ಟ್ 16ನೇ ಲೆವೆಲ್ ತಲುಪಿ ಡೈರೆಕ್ಟರ್ ಆಗಿ ಆಮೇಲೆ ನಾನು ಹೆಚ್ಚಿನ ಲೈಫ್ ಶೇರ್ ಮಾಡ್ಕೊಂತೀನಿ ಬಿಸ್ನೆಸ್ ಬಗ್ಗೆ ಅಂತ ಹೇಳಕ್ ಇಷ್ಟಪಡ್ತೀನಿ. ಹಲೋ. ಸೂಪರ್ ಮೇಡಮ್, ಸೂಪರ್ ಎಕ್ಸ್ಪೀರಿಯನ್ಸ್. ಓಕೆ, ಸೊ ವಿಠಲ್ ಸರ್ ಅಂಡ್ ಅಹನಾ ಮೇಡಮ್, ಕಮಲಾ ಮೇಡಮ್ ಮಾತಾಡ್ಬೇಕು ಕೇಳ್ಕೊಂತೀನಿ. Good morning, sir. ಎಸ್ ಮೇಡಮ್, ಗುಡ್ ಮಾರ್ನಿಂಗ್. ನಮಸ್ತೆ ಸರ್. ನಮಸ್ತೆ. ಖುಷಿಯಾಗಿ ಮೋದಿಕೆರೆಯಲ್ಲಿ ಇರೋದ್ರಿಂದ ಚೆನ್ನಾಗಿ ಬೆಳಿತಿದೀವಿ, ಬೆಳಿಬೇಕು ಇನ್ನು ಅಂತ ಅನ್ಕೊಂಡಿದೀವಿ. ಎಲ್ಲ ಪ್ರಾಡಕ್ಟ್ಸ್ ಎಲ್ಲ ತುಂಬಾ ಚೆನ್ನಾಗಿದೆ. ಗ್ರೇಟ್ ಎಕ್ಸ್ಪೀರಿಯನ್ಸ್ ಸರ್ ಇದು ಇದ್ರಲ್ಲಿ ಇರೋದ್ರಿಂದ ಚೆನ್ನಾಗಿ ಅನಿಸ್ತಿದೆ ಸರ್. ಮುಂದೆ ಮಾಡ್ತೀವಿ, ಟೀಮ್ ಬೆಳೆಸ್ಬೇಕು ಅನ್ಕೊಂಡಿದೀವಿ. ಚೆನ್ನಾಗಿದೆ. ಥ್ಯಾಂಕ್ ಯು ಸರ್. ಸೂಪರ್ ಮೇಡಮ್, ಥ್ಯಾಂಕ್ ಯು. ಸೊ ವಿಠಲ್ ಸರ್ ಇದ್ದಾರಾ? ವಿಠಲ್ ಸರ್ ಮಾತಾಡ್ತಾರೆ. ಹಾ ಸರ್. ನಮಸ್ತೆ ಸರ್, ಗುಡ್ ಮಾರ್ನಿಂಗ್. ನಮಸ್ತೆ ಸರ್, ಗುಡ್ ಮಾರ್ನಿಂಗ್. ಸರ್ ತುಂಬಾ ಚೆನ್ನಾಗಿದೆ ಸರ್ ಮೋದಿಕೆರೆಯಲ್ಲಿ ಬಂದಿರೋದು. ಮುಂದಿನ ಒಂದು ಆಧಾರ ಎಲ್ಲ ಹೌದು ಸರ್, ಆರೋಗ್ಯ ಎಲ್ಲದಕ್ಕೂ ಒಳ್ಳೇದಿದೆ ಮೋದಿಕೆರೆ. ಮುಂದೆ ಇದನ್ನೇ ಬೆಳೆಸ್ಕೊಂಡು ಹೋಗ್ತಾ ಇದ್ದೀನಿ. ಇದನ್ನೇ ಮುಂದೆ ಇದರಿಂದ ಬೆಳಿಬೇಕು ಅನ್ನೋ ಉದ್ದೇಶ ನಮ್ಮಲ್ಲಿದೆ. ಬೆಳೆಸ್ತೀವಿ ಸರ್. ಸೂಪರ್. ಈಗ ನಮ್ಮ ಪ್ಲಾಟಿನಂ ಅಚೀವರ್ ಆಗಿರುವಂತ ರವಿಕುಮಾರ್ ಸರ್ ಮಾತಾಡ್ತಾರೆ. ರವಿ ಟಿ ಸರ್ ಮಾತಾಡಿ ಸರ್. ನಮಸ್ತೆ ಸರ್. ನಮಸ್ತೆ ಸರ್, ಗುಡ್ ಮಾರ್ನಿಂಗ್. ಓಕೆ ಸರ್. ಡಿಯರ್ ಲೀಡರ್ಸ್, ಎಲ್ಲರಿಗೂ ಈ ಝೂಮ್ ಮೀಟಿಂಗ್ಗೆ ಸ್ವಾಗತವನ್ನು ಕೋರ್ತಾ ಎಲ್ಲರೂ ಬಂದಿದ್ರಿ. ದಯವಿಟ್ಟು ಎಲ್ಲರೂ ವ್ಯವಸ್ಥಿತವಾಗಿ ನಾವು ಈ ಮೋದಿಕೆರೆಯಲ್ಲಿ ಒಂದು ಫ್ಯಾಮಿಲಿ, ಒಂದು ಈ ಮೋದಿಕೆರೆ ಅನ್ನೋ ಕುಟುಂಬಕ್ಕೆ ನಾವು ಜಾಯಿನ್ ಆಗಿದ್ದೀವಿ. ನಮ್ಮ ಜೀವನ ರೂಪಿಸ್ಕೊಳ್ಳಕ್ಕೆ ಮೋದಿಕೆರೆಯಲ್ಲಿ ಸಿಗ್ತಕ್ಕಂತ ಅವಕಾಶ ಉತ್ತಮವಾಗಿದೆ ಅಂತ ಹೇಳ್ತಾ, ಈಗ
ನಮಗೆ ಈ ಮೋದಿ ಕೇರ್ ಅನ್ನ ಜಾಯಿನ್ ಮಾಡಿದೆ ಅಂತ ನಮ್ಮ ವೀರೇಶ್ ಕೆಬಿ ಸರ್ಗೆ ತುಂಬು ಹೃದಯದ ಧನ್ಯವಾದಗಳನ್ನ ಹೇಳ್ತಾ, ಈ ಮೋದಿ ಕೇರ್ ಅಲ್ಲಿ ಸಿಗ್ತಕ್ಕಂತ ಪ್ರಾಡಕ್ಟ್ ಅನ್ನ ನಮ್ಮ ಮನೆಯಲ್ಲೇ ಯೂಸ್ ಮಾಡಿಬಿಟ್ಟು ನಮ್ಮ ತೋಟಕ್ಕೆ ಅಗ್ರಿಕಲ್ಚರ್ ಪ್ರಾಡಕ್ಟ್ ಸಿಗ್ತಕ್ಕಂತ ಪ್ರಾಡಕ್ಟ್